ಹಾಯ್ ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ತೇಜ್ ಪೊನ್ನಪ್ಪ. ಸೊ ಇವತ್ತು ಸಂಡೇ ಸ್ಪೆಷಲ್ ಏನು ಅಂತಂದರೆ ಫಿಶ್. ಸೊ ಊರ ಕಡೆಯಲ್ಲೆಲ್ಲ ಬಂದು ಬೈಕ್ಗಳಲ್ಲಿ ತೊಗೊಬರ್ತಾರೆ ಫಿಶು, ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಊರಲ್ಲಿ ತೊಗೊಂಡಿದ್ದಾರೆ. ಸೊ ನಾನು ಬೆಂಗಳೂರಲ್ಲಿ ಇದ್ದೀನಿ, ಅಲ್ಲಿ ನೋಡಿ ನಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲ ಏನು ಮಾಡ್ತಿದ್ದಾರೆ ಅಂತ. ಸೊ ಫಿಶ್ ತೊಗೊಂಡಿದ್ದಾರೆ. ನಮ್ಮ ಅಣ್ಣ ನೋಡಿ ಏನು ಸಖತ್ತಾಗಿ ಕ್ಲೀನ್ ಮಾಡ್ತಿದ್ದಾನೆ ಅಂತ. ಈ ಫಿಶೆಲ್ಲ ಕ್ಲೀನ್ ಮಾಡಬೇಕು ಅಂತಂದರೆ ನಮ್ಮ ಇಲ್ಲಿ ಬೆಂಗಳೂರಲ್ಲಾದರೆ ವಾಸನೆ ಬರುತ್ತೆ, ಅದು ಕ್ಲೀನ್ ಮಾಡಬೇಕು, ಅದು ನೀರು ಚೆಲ್ಲಬೇಕು. ಸೊ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಅಲ್ಲೇ ಕ್ಲೀನ್ ಮಾಡಿ ತೊಗೊಂಬಂದ್ಬಿಡ್ತಾರೆ. ಬಟ್ ಅದೆಲ್ಲದಕ್ಕಿಂತ ನಾವೇ ತೊಗೊಬಂದು ಅದನ್ನು ನಾವು ಕ್ಲೀನ್ ಮಾಡಿ, ಸೊ ಆ ವೆದರಲ್ಲಿ ಆಚೆ ಕೂತ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ. ಸೊ ನಮ್ಮ ಅಣ್ಣ ಅಂತೂ ಅದನ್ನು ಬೆಳ್ಳಗೆ ಮಾಡಿಬಿಡ್ತಾನೆ ನೋಡಿಬೇಕಾದ್ರೆ. ಹಬ್ಬಬ್ಬಬ್ಬಾ, ಅದರಲ್ಲಿ ಒಂದು ಚೂರು ಗಲೀಜಿರಬಾರ್ದು ಆ ಥರ. ಒಟ್ಟಿನಲ್ಲಿ ಆ ಮೀನನ್ನಂತೂ ಅದೆಷ್ಟು ಸಲ ಸಾಯಿಸ್ತಾನೋ ದೇವ್ರಿಗೆ ಗೊತ್ತು. ಒಂದು ಸಲ ಆಯಿತಾ ಕ್ಲೀನ್ ಮಾಡಾಯಿತು, ಇವಾಗ ನೋಡಿ ಏನು ಮಾಡ್ತಾನೆ ಅಂತ. ನಾನಾದರೆ ನಿಜವಾಗ್ಲೂ ಒಂದು ಸಲ ತೊಳೆದೇ ಆಯಿತು, ಅದು ಬೆಳ್ಳಗೈತಲ್ಲ, ಇನ್ನೊಂದು ಸಲ ಆ ಥರ ನೀರಲ್ಲಿ ಹಾಕ್ಬಿಟ್ಟು ತೊಳೆದ್ಬಿಟ್ರೆ ಮುಗ್ದೋಯ್ತು. ಆದರೆ ನಮ್ಮ ಅಣ್ಣ ನೋಡಿ ಎಷ್ಟು ಟ್ರಿಪ್ ಅದನ್ನು ತೊಳಿತಾನೆ ಅಂತ. ಅಡುಗೆನೇ ಮಾಡೋದು ಬೇಡ, ಅದು ಆಲ್ರೆಡಿ ಸತ್ತು 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 ಬೆಂದು ನಮ್ಮ ಅಣ್ಣ ಕ್ಲೀನ್ ಮಾಡೋಷ್ಟರಲ್ಲಿ ಹಂಗೆ ತಿನ್ಕೊಂಬಿಡ್ಬೋದು. ನೋಡಿ ಒಂದು ಟ್ರಿಪ್ ಆಯಿತಾ. ಆಲ್ರೆಡಿ ಒಂದು ಸಲ ಅಲ್ಲಿ ಕ್ಲೀನ್ ಮಾಡಿ ಒಂದು ಸಲ ತೊಳೆದು ಇಟ್ಟಿದ್ದಾನೆ. ಇವತ್ತು ನಮ್ಮ ಅಣ್ಣನೇ ಫಿಶ್ ಆ್ಯಕ್ಚುಲಿ ಫ್ರೈ ಮಾಡಿರೋದು. ಒಂದು ಟ್ರಿಪ್ ಆಯಿತು ಆಯಿತಾ. ಈಗ ನೋಡಿ ಏನು ಮಾಡ್ತಾನೆ ಅಂತ. ನಮ್ಮ ಮನೇಲಿ ಆ್ಯಕ್ಚುಲಿ ಫಸ್ಟ್ ಅಡುಗೆ ಕಲ್ತಿರೋದು ನಮ್ಮ ಅಣ್ಣ, ನಮ್ಮ ಅಕ್ಕ, ನಾನು 3 ಜನ. ಸೊ ಬಟ್ ಫಸ್ಟ್ ಅಡುಗೆ ಕಲ್ತಿರೋದೇ ನಮ್ಮ ಅಣ್ಣ. ಚಿಕ್ಕ ವಯಸ್ಸಿಂದನೇ ಫಸ್ಟ್ ಅಡುಗೆ ಕಲ್ತಿರೋದು ಅವನೇ, ಆಮೇಲೆ ನಮ್ಮ ಅಕ್ಕ, ಆಮೇಲೆ ನಾನು. ಅಲ್ಲಿ ನೋಡಿ ಅಲ್ಲೊಂದು ಟ್ರಿಪ್ ಆಯಿತಾ. ಸೊ ಅಲ್ಲಿ ಆ್ಯಕ್ಚುಲಿ 2-3 ಟೈಮ್ಸ್ ಮಾಡಿದ್ದಾನೆ. ಒಂದನ್ನು ನಾನು ಎಡಿಟಿಂಗಲ್ಲಿ ಕಟ್ ಮಾಡಿಬಿಟ್ಟಿದ್ದೀನಿ ಬೇಡ ಅಂತ. ಸೊ ಈಗ ಇಲ್ಲೊಂದು 4ನೇ ಸಲ ಕ್ಲೀನ್ ಮಾಡ್ತಾ ಇದ್ದಾನೆ. ಅದು ಆಲ್ರೆಡಿ ನೋಡಿ ಯಾವ ಕಲರಿಂದ ಯಾವ ಕಲರ್ ಆಗಿದೆ ಅಂತ. ಪಾಲಿಶ್ ಹೊಡೆದಂಗೆ ಮಾಡಿಬಿಟ್ಟಿದ್ದಾನೆ ಈ ಫಿಶ್ನ. ಇಷ್ಟೆಲ್ಲ ತೊಳಿಬಾರ್ದಪ್ಪ, ತೊಳೆದ್ರೆ ಆ ಮೀನಿನ ವಾಸನೆನೇ ಹೋಗ್ಬಿಡುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಅಣ್ಣ ನೋಡಿ ಹೆಂಗೆ ಮಾಡ್ತಿದ್ದಾನೆ ಅಂತ. ಆಯಿತು, ಈಗ ಇದೊಂದು ತೊಳೆದ್ಬಿಟ್ಟು ಮತ್ತೆ ಇನ್ನೊಂದು ಸಲ ತೊಳಿತಾನೆ ನೋಡಿ. ಇಲ್ಲೂ ಅಷ್ಟೇ ಕ್ಲೀನಾಗಿ ಇಟ್ಕೋಬೇಕು ಅವನಿಗೆ ಮನೆಯೆಲ್ಲ. ಸೊ ನಮ್ಮ ಅಣ್ಣ ಇತ್ತು ಅಂತಂದರೆ ಸ್ವಲ್ಪ ನನಗೆ ಭಯ ಇರುತ್ತೆ, ಸ್ವಲ್ಪ ನೀಟಾಗಿರ್ತೀನಿ. ಅವನಿಲ್ಲ ಅಂತಂದರೆ ನನಗೆ ಇಷ್ಟ ಬಂದಂಗೆ ನಾನು ಇರ್ತೀನಿ. ಸೊ ಅವ್ನು ಯಾವಾಗ ರಿಟರ್ನ್ ಮನೆಗೆ ಬರ್ತಾನೆ, ರೂಮಿಗೆ ಬರ್ತಾನೆ, ಬೆಂಗಳೂರು ಬರ್ತಾನೆ ಅಂತ ತಕ್ಷಣ ಅವತ್ತು ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ ನಾನು. ಅದರಲ್ಲಂತೂ ಅಡುಗೆ ಮನೆ ಅಂತ ಇನ್ನೂ ತುಂಬ ಚೆನ್ನಾಗಿರಬೇಕು, ಅವನಿಗೆ ನೀಟಾಗಿರಬೇಕು. ಸೊ ನೋಡಿ ಅದಕ್ಕೆ ಫಿಶ್ಶಿಗೆ ಏನು ಹಾಕಿದ್ದಾನೆ ಅಂದರೆ ಉಪ್ಪು ಹಾಕಿದ್ದಾನೆ, ಅರಿಶಿನ, ಆಮೇಲೆ ಪೆಪ್ಪರು, ಆಮೇಲೆ ಜೀರಿಗೆ ಪೌಡ್ರು ಇಷ್ಟು ಹಾಕಿದ್ದಾನೆ. ಆಮೇಲೆ ನಮ್ಮ ಕಡೆಯಲ್ಲಿ ಬಂದು ಪುಳಿ ಬರುತ್ತೆ, ಕಾಚನ್ ಪುಳಿ ಬರುತ್ತಲ್ಲ, ಹಣ್ಣಿನ ರಸ. ಸೊ ಅದನ್ನು ನಾವು ಎಲ್ಲದಕ್ಕೂ ಹಾಕ್ತೀವಿ. ರೆಡಿ. ಅದನ್ನೊಂದು ಕಲಸೋದು ನೋಡಿ. ಈಗ ಚೆನ್ನಾಗಿ ಅದು ಒಳಗಡೆ ಎಲ್ಲ ನೀಟಾಗಿ ಅದು ಮಿಕ್ಸ್ ಆಗಿರುತ್ತೆ ಆ ಥರ ಮಾಡೋದ್ರಿಂದ. ಸೊ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಈಗ ನಮ್ಮ ಅಮ್ಮಂಗೆ ಕೊಡ್ತಾನೆ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಸಾಲೆ ಮಾಡಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಆಮೇಲೆ ಮಮ್ಮಿ ಕೊಟ್ಟಿದ್ದಾನೆ. ಸೊ ತವಾ ಫ್ರೈ ಮಾಡ್ತಿದ್ದಾರೆ ಇವರು. ನನಗಂತೂ ಈಗ ಇದೆಲ್ಲ ನೋಡಿದ್ಮೇಲೆ ನನಗೂ ಇಲ್ಲಿ ಬೆಂಗಳೂರು ನಾನು ತಗೊಬಂದು ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಆಗಿಬಿಟ್ಟಿದೆ. ಏನೇ ಆಗಲಿ ಅಮ್ಮ ಕೈ ರುಚಿ ಏನೋ ಡಿಫ್ರೆಂಟ್ ಆಗಿರತ್ತಪ್ಪ. ನಾವು ಏನೇ ಮಾಡಿಕೊಂಡು ಎಷ್ಟೇ ಚೆನ್ನಾಗಿ ಕಲ್ತ್ಕೊಂಡ್ರು ಅವರು ಒಂಚೂರು ತಿಳಿಸಾರು ಮಾಡಿಕೊಟ್ರು ನಮ್ಗೆ ಅದೊಂದು ಖುಷಿನೇ ಬೇರೆ ಇರುತ್ತೆ. ಸೊ ನೋಡಿ ಫ್ರೈ ಆಯಿತು. ನನಗಂತೂ ಬಾಯಲ್ಲಿ ನೀರು ಬರ್ತದೆ. ನಿಮ್ಗೆ ಬರ್ತಾ ಇದೆಯಾ ಇಲ್ವೋ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಲಾಸ್ಟಲ್ಲಂತೂ ಬಂದೇ ಬರುತ್ತೆ ನಮ್ಮಮ್ಮ ತಿನ್ನೋದನ್ನ ನೋಡಿದ್ರೆ, ಓಕೆನಾ. ಸೊ ನೀವು ಕೂಡ ಟ್ರೈ ಮಾಡಿ, ಸಿಂಪಲ್ ರೆಸಿಪಿ ಇದು. ಇದೆಲ್ಲ ಬಂದು ಫ್ರೈ ಮಾಡಿ ಇಟ್ಕೊಂಡ್ರೆ ಹಾಳಾಗೋದು ಇಲ್ಲ. ನಮಗೆ ಒಂದು ವಾರದವರೆಗೆ ಆರಾಮಾಗಿ ಇಟ್ಕೊಂಡು ಏನು ಅನ್ನ ಸಾರು ಏನೋ ಮಾಡಿಕೊಂಡು ಜೊತೆಗೆ ಇದನ್ನು ನೆಂಚ್ಕೊಳ್ಳೋಕ್ಕಂತ ಸಖತ್ತಾಗಿರುತ್ತೆ ಮಾತ್ರ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ನೋಡಿ ನಮ್ಮಮ್ಮ ತಿಂತಾರೆ ಹೆಂಗೆ ಅಂತ. ಬಿಸಿ ಇದೆ ಬೇರೆ.
ಆಹಾ ನನ್ನ ಬಾಯಿಲಂತೂ ನೀರು ಬಂದು ನಿಮಗೆ ಬರ್ತಿದೆ ತಾನೇ. ನನ್ನ ಕುಕಿಂಗ್ ವಿಡಿಯೋ ಬೇಕು ಅಂತ ಹೇಳಿದ್ದಕ್ಕೆ ನಾನು ಕಳಿಸಿದ್ದಾರೆ ಆ್ಯಕ್ಚುಲಿ. ಥ್ಯಾಂಕ್ ಯು ಮಮ್ಮಿ ಡ್ಯಾಡಿ ಅನಿಯಾ, ಬಾಯ್.